UKN ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ 2025-26ನೇ ಸಾಲಿನ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ವಿಷಯಗಳ ಮೌಲ್ಯಮಾಪನ ಶಿಬಿರದಲ್ಲಿ ನಿವೃತ್ತಿಯಾಗುವವರಿಗೆ ಹಾಗೂ ಸಾಧಕ ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಿಬಿರಾಧಿಕಾರಿ P. ರಾಜು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಬಾಚಿಗೊಂಡನಹಳ್ಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಹಾಗೂ ವೀಕ್ಷಕರಾದ ನಾಗಲಿಂಗಸ್ವಾಮಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನೋಡಲ್ ಅಧಿಕಾರಿಗಳಾದ ನಾಗರಾಜ್ ಹವಾಲ್ದಾರ್, ಇತಿಹಾಸ ಮೌಲ್ಯಮಾಪನ ಕೇಂದ್ರದ ಮುಖ್ಯ ಪರೀಕ್ಷಕರಾದ G. ಬಸವರಾಜ್, ರಾಜ್ಯಶಾಸ್ತ್ರ ಮೌಲ್ಯಮಾಪನ ಕೇಂದ್ರದ ಮುಖ್ಯ ಪರೀಕ್ಷಕರಾದ ಸಿದ್ದೇಶ್, ಹಗರಿಬೊಮ್ಮನಹಳ್ಳಿಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ MP. ದುರ್ಗಪ್ಪ, ಪ್ರಾಂಶುಪಾಲರಾದ ರವಿ ಚೌಹಾಣ್, ಅನ್ವರ್ ಭಾಷಾ, ಜಿಲಾನ್, KS. ಹುಲಿ, ಶ್ಯಾಮರಾಜ್, ಪರಶುರಾಮ್, ಪ್ರಸನ್ನ B. ಪಾಟೀಲ್ ಉಪಸ್ಥಿತರಿದ್ದರು. ನಿವೃತ್ತಿ ಅಂಚಿನಲ್ಲಿರುವ ಇತಿಹಾಸ ಉಪನ್ಯಾಸಕರಾದ ವಿಶ್ವನಾಥ್ ಗೌಡ, ಮಂಜುನಾಥ್, ಜಿಲಾನ್ PS, ಸುಧೀಂದ್ರರಾವ್, ಲಕ್ಷ್ಮೀದೇವಿ ಹಾಗೂ ರಾಜ್ಯಶಾಸ್ತ್ರ ಉಪನ್ಯಾಸಕರಾದ ಮಂಜುನಾಥ್, ಗುರು ಮಹಾಂತ ಸ್ವಾಮಿ ಹಿರೇಮಠ್, ಮೆಹಬೂಬ್ ಅಲಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇತಿಹಾಸ ವಿಷಯದಲ್ಲಿ PhD ಪದವಿ ಪಡೆದ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಉಮಾದೇವಿ, ರಾಜ್ಯಶಾಸ್ತ್ರ ವಿಷಯದಲ್ಲಿ PhD ಪದವಿ ಪಡೆದ ಡಾಕ್ಟರ್ ಎಂಕಪ್ಪ ಗೊಲ್ಲರ್ ಇವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಉತ್ತಂಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಕಲ್ಲನಗೌಡರ ಪ್ರಕಾಶ್ ಸ್ವಾಗತಿಸಿದರು. ಇತಿಹಾಸ ಉಪನ್ಯಾಸಕರಾದ ಶ್ರೀಮತಿ ನಾಗರತ್ನ KR ನಿರೂಪಿಸಿದರು. ಕೊಟ್ಟೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಕ್ರಪ್ಪ ರೆಡ್ಡಿ ಅವರು ವಂದಿಸಿದರು. ಈ ಗೌರವದ ಜೊತೆಗೆ ನೀವು ಸಿಹಿಗಳನ್ನು ಹಂಚ್ಕೊಂಡು ಹೋಗ್ತೀರಾ. ಒಂದು ನನ್ನ ಮನವಿ, ಕೊಪ್ಪಳ ಮತ್ತು ರಾಯಚೂರಿನವರಿಗೆ ಇಲ್ಲಿ ಏನಾದರೂ ಸಮಸ್ಯೆಗಳಾಗಿದ್ರೆ ಸಹಿಸ್ಕೊಳ್ಳಿ. ಯಾಕಂದರೆ ನಾವು ಡಿಸೆಂಟ್ರಲೈಸೇಷನ್ ಮಾಡಬೇಕಾದ್ರೆ ವಿಜಯನಗರದಲ್ಲಿ ಕೊಡಲ್ಲ ಅಂತ ಹೇಳಿದ್ರು ಮೌಲ್ಯಮಾಪನ ಕೇಂದ್ರಗಳು. ಬಟ್ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಭಾಳ ತೊಂದರೆ ಆಗುತ್ತೆ, ಮೌಲ್ಯಮಾಪಕರಿಗೆ ಬಳ್ಳಾರಿ ಬಿಸಿಲಿದೆ ಅಂತ ಕೇಳಿದಾಗ ಅವರು 4 ಅಥವಾ 5 ಕೊಡ್ತೀವಿ, ನಿಮಗೆ ಸೆಂಟ್ರ್ ಕೊಡ್ರಿ ಅಂದಾಗ ನಾವು ಫಸ್ಟ್ ಆಪ್ಷನ್ ಹಿಸ್ಟ್ರಿ ಕೇಳಿದ್ವಿ, ಆಮೇಲೆ ಎಕನಾಮಿಕ್ಸ್ ಕೇಳಿದ್ವಿ, ಇಂಗ್ಲೀಷ್ ಕೇಳಿದ್ವಿ, ರಾಜ್ಯಶಾಸ್ತ್ರ, ಸೋಷಿಯಾಲಜಿ, ಕಾಮರ್ಸ್ ಇಷ್ಟು ಕೇಳಿದರೆ ಇಲ್ಲ ಈ ವರ್ಷ 3 ಕೊಡ್ತೀವಿ ಅಂತ ಹೇಳಿ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಕೊಟ್ಟಿದ್ದಾರೆ. ತಮಗೆ ಇಲ್ಲಿ ಏನಾದರೂ ಸಮಸ್ಯೆ ಇದ್ರೆ ನಮಗೆ ಕ್ಷಮಿಸ್ರಿ. ಯಾಕಂದ್ರೆ ಈಗ ತಾನೇ ಮೌಲ್ಯಮಾಪನ ಕೇಂದ್ರಗಳು ಪ್ರಾರಂಭವಾಗ್ತಾ ಇದ್ದಾವೆ. ಆದ್ರೂ ನನ್ನ ಸ್ನೇಹಿತ ರಾಜು ಬಹಳ ಎಫರ್ಟ್ ಹಾಕಿ ನೀರಿನ ವ್ಯವಸ್ಥೆ, ರೂಮಿನ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಫಸ್ಟ್ ಥ್ಯಾಂಕ್ಸ್ ರಾಜು ಸಾರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಮೌಲ್ಯಮಾಪನ ಕೇಂದ್ರ ಸ್ವಲ್ಪ ಏನಾದರೂ ತೊಂದರೆ ಆದ್ರೆ ಮೌಲ್ಯಮಾಪಕರಿಗೆ ಕಷ್ಟ ಆಗ್ತದೆ. ಬಟ್ ಎಲ್ಲಾ ಕಷ್ಟಗಳನ್ನ ತಾಳ್ಮೆಯಿಂದ ಎದುರಿಸಿ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ನಾಗಲಿಂಗ ಸ್ವಾಮಿ ತಾಳ್ಮೆಯ ಸಂಕೇತ. ಆ ನಾಗಲಿಂಗ ಸ್ವಾಮಿ ಅವರು ವೀಕ್ಷಕರನ್ನ ಹಾಕಿದರೆ ನಾವು ಒತ್ತಾಯ ಪೂರ್ವಕವಾಗಿ ಅವ್ರ ಹೆಸರೇ ಕಳಿಸಿದ್ವಿ. ವೀಕ್ಷಕರನ್ನು ಕೊಡೋದಾದ್ರೆ ನಾಗಲಿಂಗ ಸ್ವಾಮಿ ಅಂತ ಕೊಡ್ರಿ, ಅಲ್ಲಿ ಶಾಂತಪ್ಪ ಅವ್ರನ್ನ ಕೊಡ್ರಿ ಅಂತ ಇಬ್ಬರದು ಹೆಸರು ಕೊಟ್ಟರು. ನಾವು ಬೋರ್ಡ್ನವರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಇಷ್ಟು ತಾಳ್ಮೆ ಇರ್ತಕ್ಕಂಥವ್ರು ಇದ್ರೆ ಮಾತ್ರ ಏನಾದರೂ ನಾವೇನು ಮಾಡ್ಲಿಕ್ಕೆ ಸಾಧ್ಯ. ಒಟ್ಟಾರೆ ಈ ಮೌಲ್ಯಮಾಪನ